ವೈರಾಗ್ಯ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ರಾವಲ್ ಪದವಿ ವಿಭೂಷಿತ ಶ್ರೀ ಭೀಮಾಶಂಕರಲಿಂಗ ಶಿವಾಚಾರ್ಯ ಭಗವತ್ಪಾದರ ದಿವ್ಯ ಸಾನ್ನಿಧ್ಯಕ್ಕೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಸಮಸ್ತ ಪರಮಪೂಜ್ಯರಲ್ಲಿ ವಂದಿಸಿ, ಈ ತಾಲೂಕಿನ ಮಾಜಿ ಶಾಸಕರು, ಕರ್ನಾಟಕ ಸರ್ಕಾರದ ಮಾಜಿ ಕೃಷಿ ಸಚಿವರಾದಂಥ ಶ್ರೀಯುತ BC ಪಾಟೀಲ್ರವರೇ ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂಥ ಆಲಂಜರಿಯ ಶ್ರೀ ವೇದಮೂರ್ತಿ ಅಜ್ಜಯ್ಯನವರೇ, ಎಲ್ಲ ಅತಿಥಿ ಗಣ್ಯರೇ, ಎಲ್ಲ ಧರ್ಮಾಭಿಮಾನಿಗಳೇ, ಮಾತೆಯರೇ, ಮಕ್ಕಳೇ, ಕಣ್ವಕುಂಪಿ ಪರಮ ಪೂಜಾರಿ ಹೇಳಿದ ಹಾಗೆ ಆಲದಗೆರೆ ಗ್ರಾಮದಲ್ಲಿ ಇದೊಂದು ಸುವರ್ಣಾಕ್ಷರದಲ್ಲಿ ಬರೆದಿರುವಂಥ ಕಾರ್ಯಕ್ರಮ. ಎಷ್ಟೊಂದು ಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ನೀವೆಲ್ಲ ಹಮ್ಮಿಕೊಂಡಿದ್ದೀರಿ. ನ ಗುರೋರ್ ಅಧಿಕಂ ಅನ್ನುವಂಥ ಮಾತನ್ನು ಧರ್ಮಶಾಸ್ತ್ರದಲ್ಲಿ ನಾವು ಕೇಳ್ತೇವೆ. ಗುರುವಿಗಿಂತ ದೊಡ್ಡ ವಸ್ತು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಹಾಗಾದ್ರೆ ಗುರು ಯಾಕೆ ದೊಡ್ಡವನಾಗ್ತಾನೆ? ಈ ಪ್ರಶ್ನೆ ಬಂದೇ ಬರುತ್ತದೆ. ಅಮೆರಿಕದಲ್ಲಿ ಒಂದು ಘಟನೆ ನಡೀತದೆ. ಮಧ್ಯರಾತ್ರಿ ಆಗಿರ್ತದೆ. ಒಬ್ಬ ಮನೋಶಾಸ್ತ್ರಜ್ಞ, ವಿಲಿಂಗ್ಸನ್ ಅಂತ ಅವನ ಹೆಸರು, ಸುಮಾರು 1 ಗಂಟೆ ರಾತ್ರಿಯ ಸಂದರ್ಭಕ್ಕೆ ಒಂದು ಫೋನ್ ಕಾಲ್ ಬರ್ತದೆ. ಇಷ್ಟೊಂದಲ್ಲಿ ಏನು ಈ ಕಾಲ್ ಯಾರು ಅನ್ಕೊಂಡು ಅದನ್ನ ತಗೋತಾನೆ, ಫೋನ್ ತಗೋತಾನೆ. ಆ ಕಡೆಯಿಂದ ಒಬ್ಬ ಮಹಿಳೆಯ ಶಬ್ದ ಕೇಳಿಸ್ತದೆ. ಅವಳು, ನಾನೀಗ ಸತ್ತು ಹೋಗ್ತಾನೆ. ಹೌದು, ಸಾಯೋರು ಸಾಯ್ತಿದ್ದಿ, ನನಗ್ಯಾಕೆ ತೊಂದರೆ, ಸಾಯಿಸಿಕತ್ತಿದ್ದಿ ಅಂತವ ನಿದ್ಗಣ್ಣಾಗಿದ್ದ. ನನ್ನ ಯಾಕೆ ಸಾಯಿಸಿಕತ್ತಿ, ಸತ್ತು ಹೋಗುವಂತ. ಒಂದು ಕ್ಷಣ ಮತ್ತೆ ಅವನ ಪ್ರಜ್ಞೆ ಜಾಗೃತ ಆಯಿತು. ಹೌದು, ಯಾಕೆ ಈಗ ಸಾಯ್ಲಿಕ್ಕತ್ತಿದ್ದಿ, ಅದನ್ನ ನನಗೆ ಯಾಕೆ ಫೋನ್ ಮಾಡಿ? ನನಗೆ ಬಹಳಷ್ಟು ಜಿಗುಪ್ಸೆ ಬಂದಿದೆ ಜೀವನದಲ್ಲಿ, ನನಗೆ ಯಾರು ಇಲ್ಲ, ಹಾಗಾಗಿ ನಾನು ಸತ್ತು ಹೋಗ್ತಾ ಇದ್ದೇನೆ. ಅವನಂದ, ಯಾರು ಇಲ್ಲ ಅಂತ ಅನ್ಬೇಡ, ನಿನಗಾಗಿ ಭಗವಂತನಿದ್ದಾನಲ್ಲ ಅಂತ. ಅವನೆಲ್ಲಿದ್ದಾನೆ? ನನ್ನ ಪ್ರಕಾರ ಒಂದು 5 ನಿಮಿಷ ಪ್ರಾರ್ಥನೆ ಮಾಡು ಅಥವಾ ನನ್ನ ಜೊತೆ ಮಾತಾಡು. ಒಂದು 5 ನಿಮಿಷದಲ್ಲಿ ಭಗವಂತ ನಿನ್ನ ಮನೆಗೆ ಬರ್ತಾನೆ. ಅವನ ಹೆಂಗೆ ಬರ್ತಾನೆ ಅಂತ, ಏನಿಲ್ಲ, ಒಂದು ಕಾಲಿಂಗ್ ಬೆಲ್ ಇರ್ತತಿ, ಒತ್ತಾನೆ, ಬಾಗಿಲು ತೆಗಿ, ಭಗವಂತ ಎದುರಿಗಿರ್ತಾನೆ. ಇವಳಿಗೆ ಕುತೂಹಲ, ಇವನು ಇಷ್ಟು ನಿಖರವಾಗಿ ಹೇಳಿಕತ್ತೇನೆ ಅಂತ. ಇವನ ಜೊತೆ ಮಾತಾಡ್ತಾ ಮಾತಾಡ್ತಾ ಒಂದು 5 ನಿಮಿಷ ಆಯಿತು. ಕಾಲಿಂಗ್ ಬೆಲ್ ಶಬ್ದ ಆಯಿತು. ತಕ್ಷಣ ಕುತೂಹಲದಿಂದ ಓಡ್ ಹೋಗಿ ಬಾಗಿಲು ತೆಗಿತಾಳೆ. ಎದುರುಗಡೆ ಈ ಡಾಕ್ಟರ್ ಇದ್ದಾನೆ, ಇವ ಮನೋಶಾಸ್ತ್ರಜ್ಞ, ಅವ ಅದ್ರ ಎದುರುಗಡೆ ನಿಂತಿದ್ದ. ಅವಳಿಗೆ ಆಶ್ಚರ್ಯ. ಅವನು ಫೋನ್ ಮಾತಾಡ್ಕೋತ ಒಂದ್ ಕೈಯ ಡ್ರೈವ್ ಮಾಡ್ಕೋತ ಅವ್ರ ಮನೆಗೆ ಬಂದು ಅವನೇ ಕಾಲಿಂಗ್ ಬೆಲ್ ಅನ್ನು ಮಾಡಿ ಒಳಗಡೆ ಬಂದ. ನೀನ್ ಯಾಕೆ ಸಾಯ್ತಿದೀಯ, ಏನು, ಈ ತರದ್ದೆಲ್ಲ ಮನೋಶಾಸ್ತ್ರಜ್ಞ ಅವಳಿಗೆ ಸಾವಿನ ಆ ಬಲೆಯಿಂದ ದೂರ ತಂದ. ಹೊರಗಡೆ ಬಂದು ಆರಾಮವಾಗಿ ನಾನು ಇರ್ತೇನೆ, ನಾನು ಸಾಯೋದಿಲ್ಲ ಅನ್ನುವಂಥ ಮಾತನ್ನ ಕೊಟ್ಲು. ಇವನು ತೃಪ್ತಿಯಿಂದ ಹೋದ. ಇದಾಗಿ 3 ತಿಂಗಳು ಆದ ನಂತರ ಮಾರ್ಕೆಟ್ ಅಲ್ಲಿ ಅವಳು ಸಿಕ್ಕ. ಇವನಿಗೆ ಆಶ್ಚರ್ಯ, ನನ್ನ ಯಾವ ಮಾತು ಇನ್ಫ್ಲೂಯೆನ್ಸ್ ಅವಳ ಮೇಲೆ ಪ್ರಭಾವ ಆಗಿರ್ಬೋದು, ಕುತೂಹಲ. ಅವನು ಕೇಳ್ಬಿಡೋಣ ಅಂದು, ನನ್ನ ಯಾವ ಮಾತು ನಿನಗೆ ಅತ್ಯಂತ ಪ್ರಭಾವ ಆಯಿತು, ಆ ಸಾವಿನಿಂದ ಹೊರಗೆ ಬಂತು ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾನೆ. ನೀವೆಲ್ಲ ಗಮನವಿಟ್ಟು ಕೇಳ್ರಿ, ಅವಳ ಉತ್ತರ ಎಷ್ಟು ಅದ್ಭುತವಾಗಿತ್ತು ಅನ್ನುವಂಥದ್ದನ್ನ. ಅವಳು ಹೇಳ್ತಾಳೆ, ನಿಂದ ಮಾತು ತಗೊಂಡು ನಾನು ಏನ್ ಮಾಡ್ಲಿ,
ನನ್ನ ಸಮಸ್ಯೆಗೆ ರಾತ್ರಿ ನೀ ಸ್ಪಂದಿಸಿದಲ್ಲ, ಎಲ್ಲೋ ಒಂದು ಕಡೆಗೆ ಸಾಂತ್ವನ ಮಾಡಿದಲ್ಲ, ಆ ಸಾಂತ್ವನ ನನಗೆ ಅತ್ಯಂತ ಪ್ರಭಾವ ಆಯಿತು. ನಾನು ಆ ಸಾವಿನ ಬಲೆಯಿಂದ ಹೊರಗೆ ಬಂದೆ ಅನ್ನುವಂಥ ಮಾತನ್ನ ಹೇಳ್ತಾನೆ. ಯಾಕೆ ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾನೆ ಅಂದ್ರೆ, ಇವತ್ತು ನಾವೆಲ್ಲ ಗುರು ಪರಂಪರೆಗೆ ಭಕ್ತಿಯಿಂದ ನಾವು ಆರಾಧಿಸ್ತೇವೆ. ಎಷ್ಟೊಂದು ವೈಚಾರಿಕ ಆಲೋಚನೆಗಳನ್ನು ಇಟ್ಕೊಂಡು ಬದುಕ್ತಾ ಇದ್ದೇವೆ. ಎಷ್ಟೊಂದು ಆಧುನಿಕ ಸೌಲಭ್ಯಗಳನ್ನು ಪಡೆದು ಇವತ್ತು ನಾವು ಬದುಕ್ತಾ ಇದ್ದೇವೆ. ಇದು ಮೈಕ್ ಸರಿ ಐತಲ್ಲ? ಇದು ಎರಡು ಸರಿ ಬದುಕ್ತಾ ಇದ್ದೇವೆ. ಆದರೆ ನಮ್ಮ ಕಷ್ಟಗಳಿಗೆ ಭಗವಂತ ನಮಗೆ ನೇರವಾಗಿ ಬಂದು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡೋದಿಲ್ಲ. ಆದರೆ ಗುರುವಿನ ರೂಪದಲ್ಲಿ ಭಗವಂತ ನಮ್ಮ ಸಮಸ್ಯೆಗಳಿಗೆ ಸಾಂತ್ವನ ಮಾಡ್ತಾನೆ ಎನ್ನುವ ಕಾರಣದಿಂದ ನಾವು ಇವತ್ತಾದರೂ ಇಷ್ಟು ವೈಚಾರಿಕ ಬದುಕಿನಲ್ಲಿಯೂ ಗುರುವನ್ನ ನಾವ್ಯಾರು ಬಿಟ್ಟಿಲ್ಲ, ಇದೆಲ್ಲೂ ಬಿಡ್ಲಿಕ್ಕೂ ಆಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಕೇದಾರ ಮಹಾಸನ್ನಿಧಿಯವರನ್ನ ನೀವು ಅಡ್ಡಪಲ್ಲಕ್ಕಿ ಮಹೋತ್ಸವದ ಮೂಲಕ ಭಕ್ತಿ ಶ್ರದ್ಧೆಯಿಂದ ಸಂಭ್ರಮದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅಜ್ಜಯ್ಯನವರು ನನಗೆ ಆಗಾಗ ಹೇಳ್ತಿರ್ತೀವಿ, 5 ಜನ ಜಗತ್ತುಗಳನ್ನು ಈ ಊರಿಗೆ ಕರೆಸ್ಬೇಕು, ಇದು ನನ್ನ ಸಂಕಲ್ಪ. ಇದೆಷ್ಟಾದ್ರಿ? ಬರೀ 2 3 ಆಗ್ಯಾವ, ಇನ್ನು 2 ಅದ. ಅವಾಗ ಅಂದ್ರು ನನಗೆ ಆಗತ್ತ ಎಲ್ಲೋ, ನನ್ನ ಜೀವ ಇದರಲ್ಲೇ ಹೋಗ್ಬಿಡ್ತದೋ ಏನೋ ಅಂತ. ನಾನಂದೆ, ಯಾವುದೇ ಕಾರಣಕ್ಕೂ ಹೋಗಲ್ಲ, ನಿಮ್ದು ಕರೆಸ್ತೀರಿ, ಹಾಗೆ ಆಗ್ತದೆ. ಹೆಂಗ್ ಹೇಳ್ತೀರಿ ಅಂದ್ರು, ನಿಮ್ಮ ಮಾತುಗಳಿಗೆ ಹೋಗ್ಬಿಡುವಂತ ಹಿನ್ನೆಲೆಯಲ್ಲಿ ಆಳಿದ್ಗೆರೆ ಸದ್ಭಕ್ತರು ಅದಾರ, ಅವ್ರಿಗೆ ಅಷ್ಟು ಸಂಸ್ಕಾರ ಐತಿ. ಅದಾಗೆ ಆಗ್ತದೆ, ನೀವ್ಯಾಕೆ ತಲೆ ಕೆಡಿಸ್ಕೊಳ್ತೀರಿ ಅನ್ನುವಂತ ಮಾತನ್ನು ನಾನು ಹೇಳಿದ್ದೆ. ಕೇದಾರ ಮಹಾಸನ್ನಿಧಿಯವರು ಕರ್ನಾಟಕಕ್ಕೆ ಬರುವಂಥದ್ದು ಬಹಳಷ್ಟು ಅಪರೂಪ. ಮಹಾರಾಷ್ಟ್ರದಲ್ಲಿ ಈಗ ಒಂದು 15 ದಿನದ ಕೆಳಗಡೆ ಒಂದು ದೊಡ್ಡ ಕಾರ್ಯಕ್ರಮ ಆಯಿತು. ಅವರ 75 ವರ್ಷದ ವರ್ಧಂತಿ ಮಹೋತ್ಸವ, 25ನೇ ವರ್ಷದ ರಜತ ಮಹೋತ್ಸವ, ಪೀಠಾರೋಹಣದ. ನಿಮಗೆ ಆಶ್ಚರ್ಯದ ಸಂಗತಿ ಹೇಳ್ತಾನೆ, ನನಗೆ ಬಹಳ ಅದ್ಭುತ ಅನಿಸ್ತು. ಸುಮಾರು 1.5 ರಿಂದ 2 ಲಕ್ಷ ಜನ ಕಾರ್ಯಕ್ರಮದಲ್ಲಿ ಸೇರಿರೋರು. ಯಾವುದೇ ಕಾರಣಕ್ಕೂ ಸನ್ನಿಧಿಯವರ ಆಶೀರ್ವಚನ ಬಿಟ್ಟು ಯಾರ್ದು ಆಶೀರ್ವಚನ ಇರ್ತಿದ್ದಿಲ್ಲ. ಸನ್ನಿಧಿಯವರ ಆಶೀರ್ವಚನ 3 ರಿಂದ 4 ಕಾರ್ಯಕ್ರಮದಲ್ಲಿ 15 ರಿಂದ 20 ನಿಮಿಷ ಸನ್ನಿಧಿಯವರ ಆಶೀರ್ವಚನ. ಒಳ್ಳೆಯ ಸಂಗೀತವನ್ನ, ಶಿವಕೀರ್ತನೆಯನ್ನ ಹೇಳುವಂತ ಮರಾಠಿ ಭಾಷೆಯಲ್ಲಿ ಹೇಳುವಂತವರು ಅವ್ರನ್ನ ಕರೆಸಿದ್ರು. ಅವರು ಕೀರ್ತನವನ್ನ, ಪ್ರವಚನವನ್ನ ಮಾಡುವ ಮೂಲಕ ಭಕ್ತಿಯಿಂದ ಆ ಸಂಗೀತವನ್ನ, ರಾಗವನ್ನ ನುಡಿಸುವಾಗ, ಹೇಳುವಾಗ ಎಲ್ಲರೂ ಎದ್ದು ನಿಂತುಕೊಂಡು ಮಂತ್ರಮುಗ್ಧರಾಗಿ ತಮ್ಮನ್ನೇ ತಾವು ಮರೆತು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತೀವಿ. 7 ಗಂಟೆ ಆಗ ಮತ್ತೆ ಎದ್ದು ಹೋಗ್ಬಿಡೋರು, ಮುಗೀತು ಅಷ್ಟೇ. ಅಷ್ಟಾಗತ್ತೆ ಸನ್ನಿಧಿಯ ಕಾರ್ಯಕ್ರಮ. ನಿಮ್ಗೆ ಹೆಂಗಿರ್ತಿತ್ತು ಅಂತ ಉದಾಹರಣೆ ಕೊಡ್ಬೇಕು ಅಂದ್ರೆ, ನೀವು ಈಶಾ ಫೌಂಡೇಶನ್ ನಿಂದ ಜಿಗಿ ವಾಸುದೇವರ ಅವರು ಕಾರ್ಯಕ್ರಮ ಮಾಡ್ತಿರ್ತಾರೆ, ಅವರು ಕುಣಿತಿರ್ತಾರೆ. ನೀವು ಗಮನಿಸಿರೇನು? ಯಾರಾದರೂ ನೋಡಿರೇನು? ಎಲ್ಲ ಬಂದಂಥವ್ರು ಅವ್ರ ಜೊತೆ ಕುಡ್ಕೋತ ಆ ಭಕ್ತಿಯ ಪರವಶತೆಗೆ ಒಳಗಾಗ್ತಾರೆ. ಹಂಗೆ ಆ ಮಹಾರಾಷ್ಟ್ರದ ಆ ಕಾರ್ಯಕ್ರಮದಲ್ಲಿ ಆ ದೃಶ್ಯವನ್ನ ನಾವು ಕಂಡ್ವಿ. ನನಗೆ ಬಹಳಷ್ಟು ಆಶ್ಚರ್ಯ. ನಮ್ಮ ಕರ್ನಾಟಕದಲ್ಲಿ ಆ ರೀತಿಯ ಕಾರ್ಯಕ್ರಮಗಳಾಗಿದ್ರೆ ಮೊದಲೇ ಮಾತು 2 ಲಕ್ಷ ಜನ ಒಂದ್ ಕಡೆ ಸೇರ್ತಿದ್ದಿಲ್ಲ ಬಿಡ್ರಿ. ಬಹಳ ಅಂದ್ರೆ ರಾಜಕೀಯ ಕಾರ್ಯಕ್ರಮಗಳಲ್ಲಿ ಅದು 2 ಲಕ್ಷ ಸೇರಿರೋದಿಲ್ಲ, ಅದು ಹಿಡಿದು ತರಬೇಕು. ಆ ಮಾತು ತಾವೇ ಸ್ವಯಂ ಪ್ರೇರಿತರಾಗಿ ಯಾರು ಹೋಗಿರಲ್ಲ. ಆ 2 ಲಕ್ಷ ಜನ ಭಕ್ತಿಯ ಅವರ ಪರವಶತೆ ಎಷ್ಟಿತ್ತು ಅಂದ್ರೆ, ಏನೂ ಗಲಾಟೆ ಇಲ್ಲ, ಯಾರು ಸುಮ್ ಕುತ್ಕೊಳ್ಳಿ ಅಂತ ಹೇಳೋರಿಲ್ಲ, ಏನಿಲ್ಲ. ಎಲ್ಲರೂ ಅದರಲ್ಲೇ ತಾವೇ ತಲ್ಲೀನರಾಗಿರ್ತಿದ್ರು. ಇದಕ್ಕೆ ಕಾರಣ ಏನು ಅಂದ್ರೆ 2. ಒಂದು, ಮಹಾಸನ್ನಿಧಿಯವರ ಕ್ರಿಯಾಶಕ್ತಿಯ ಪ್ರಭಾವ. 2ನೇದು, ನಿಮ್ಮೆಲ್ಲರ ಭಕ್ತಿ. ನಿಮ್ಮಲ್ಲಿ ಆ ಶ್ರದ್ಧೆ, ಭಕ್ತಿ ಇತ್ತು ಅಂದ್ರೆ ಆ ರೀತಿಯ ದೃಶ್ಯವನ್ನ ನಾವು ನೋಡ್ಬೋದು. ಆ ಶ್ರುತಿಗೆ, ಆ ಟ್ಯೂನಿಗೆ ನೀವು ಒಳಗಾಗ್ತೀರಿ. ಅದಕ್ಕೆ ಗುರುವನ್ನ ಆರಾಧಿಸುವಂತ ಹಿನ್ನೆಲೆಯಲ್ಲಿ
ಭಕ್ತಿ ಶ್ರದ್ಧೆಯಿಂದ ನಾವು ಗುರುವನ್ನು ಆರಾಧಿಸಬೇಕು. ಆವಾಗಲೇ ನಮಗೆ ಗುರುವಿನ ಅನುಗ್ರಹ, ಗುರುವಿನ ಆಶೀರ್ವಾದ ಸಿಗ್ತದೆ. ಅಂತ ಗುರುವಿನ ಆಶೀರ್ವಾದ ಆಲದಗೆರೆಗೆ ಕೇದಾರ ಸನ್ನಿಧಿಯವರ ಮೂಲಕ ಸಿಗ್ತಾ ಇದೆ. ನೀವೆಲ್ಲ ಭಾಗ್ಯವಂತರು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ಮಾತಾಡ್ಲಿಕ್ಕೆ ಬಹಳ ಆಗಿ ನಾವರ ಮಾತಾಡ್ತಿರ್ತೇವೆ, ಈ ಊರಲ್ಲಿ ಬಹಳ ಬರ್ತಿರ್ತೇವೆ. ಪಾಪ ಮಾತಾಡದೇ ಇರುವಂತ ಬಹಳಷ್ಟು ಸ್ವಾಮೀಜಿಯರು ಬಂದಿರ್ತಾರೆ. ಅವ್ರಿಗೊಂದು ಅವಕಾಶ ಕೊಡ್ರಿ ಅನ್ನುವಂಥದ್ದನ್ನು ನಾನು ಹೇಳಿದ್ದೆ. ಆದ್ರೂ ನನಗೆ ಘೋಷಣೆ ಮಾಡಿಬಿಟ್ರು, ಯಾಕೋ ಗೊತ್ತಿಲ್ಲ. ಇರಲಿ, ನಾವೆಲ್ಲ ಭಕ್ತಿಯಿಂದ ಗುರು ಪರಂಪರೆಯನ್ನ ಆರಾಧಿಸೋಣ, ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡಿಕೊಳ್ಳೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ನಿಮ್ಮೆಲ್ಲರ ಬದುಕಿಗೆ ಮಂಗಲ ಕೋರಿ